ಯಾವಾಗಲೂ ಕೂಡ ಜನಪ್ರಿಯತೆ ಒಂದೇ ರೀತಿ ಇರೋದಿಲ್ಲ. ಜನಪ್ರಿಯತೆ ಜನರಿಗೆ ತಲುಪಿದಾಗ ಜನಪ್ರಿಯತೆ ಅಷ್ಟೇ ಉತ್ತುಂಗದಲ್ಲಿರುತ್ತೆ. ಈ ಸನ್ನಿವೇಶದಲ್ಲಿ ಆ ಜನಪ್ರಿಯತೆಯನ್ನು ಪ್ರಧಾನಿಗಳಿಗೆ ಇಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ನಾವು ಮೈಸೂರಿನಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ನೀವು ಹೇಳ್ತಾ ಇದ್ರಿ, ಮೊದಲು ಅಟಲ್ ಬಿಹಾರಿ ವಾಜಪೇಯಿಯಿಂದ, ಸುಷ್ಮಾ ಸ್ವರಾಜ್ ಅವರಿದ್ದಾಗಿಂದ, ಎಲ್ ಕೆ ಅದ್ವಾನಿ ಅವರಿದ್ದಾಗಿಂದ ಯಾವುದೇ ಸನ್ನಿವೇಶದಲ್ಲಿ ಆ ಪ್ರಮುಖ ನೇತಾರರುಗಳು ಬರ್ತಾರೆ ಅಂದರೆ ಜನಸ್ತೋಮ ಸ್ಥಿರತಿರ್ತಕ್ಕಂಥ ನೀವು ನೋಡ್ತಾ ಇದ್ರಿ. ಇವತ್ತು ಅವರ ಆತ್ಮಸಾಕ್ಷಿಯಿಂದ ಹೇಳಿ, ಮೈಸೂರು ನಡೆದಂಥ ಕಾರ್ಯಕ್ರಮದ ಆದಿಯಾಗಿ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಜನಗಳಿಗೆ ಮತ್ತು ಇವರಿಗೆ ದುಡ್ಡು ಕೊಟ್ಟು ಕರ್ಕೊಂಬರುವಂಥ ವಿಚಾರಕ್ಕೆ ಬಂದು ಮುಟ್ಟಿದೆ ಅಂತಂದರೆ ಆ ಜನಪ್ರಿಯತೆಯ ಎತ್ತರ ಏನಿದೆ, ರಿಯಲ್ ಮನಸ್ಥಿತಿ ಏನಿದೆ ಅಂತ ಆತ್ಮಸಾಕ್ಷಿ ಹೇಳ್ಕೊಳ್ಳಿ. ನಾನೇನಂತಂದರೆ, ಪ್ರತಿ ಸರಿ ಜನರನ್ನ ಎಷ್ಟು ಸತಿ ಮೋಸ ಮಾಡ್ತೀರಿ ನೀವು? ಏನಂತಂದರೆ, ಅಷ್ಟು ದೊಡ್ಡ ಸಂಖ್ಯೆ ಅಂತ ಹೇಳುವಂಥ ವಿಚಾರಕ್ಕಿಂತ ವಿಚಾರ ಮುಟ್ಟಕ್ಕೆ ಹಲವು ದಾರಿಗಳಿವೆ. ಪ್ರಧಾನಿಗಳು ಮಾತಾಡೋದು ಮೀಡಿಯಾಗಳ ಮುಖಾಂತರ ಎಲ್ರಿಗೂ ಮುಟ್ಟುತ್ತೆ. ನೀವು ಜನ ಸೇರಿಸಿ ತೋರಿಸ್ಬೇಕು ಫಿಸಿಕಲ್ಲಾಗಿ ಅನ್ನುವಂಥ ಯೋಚನೆಗಳಿಂದ ಈ ಚುನಾವಣೆ ಭಾಷಣಕ್ಕೂ ಕೂಡ ಜನಕ್ಕೆ ದುಡ್ಡು ಕೊಟ್ಕೊಂಡಿದ್ದಾರೆ ಅಂತ ನಮ್ಮ ಹಳ್ಳಿ ಜನ, ನಮ್ಮ ಕಾರ್ಯಕರ್ತರು ಇವರೆಲ್ಲ ಹೇಳ್ತಾ ಇದ್ದಾರೆ ಅಂತಂದರೆ, ಯಾವ ದಿಕ್ಕಿಗೆ ನಾವು ಕರೆದು ಹೋಗ್ತಿದ್ದೀವಿ? ಈ ಹೊರತಾದ ಪಕ್ಷ ಬೇರೆ ಪಕ್ಷಕ್ಕಿಂತ ವಿಭಿನ್ನವಾದ ಪಕ್ಷ ಅಂತ ಹೇಳ್ಕೊಂಡವರು, ವಿಭಿನ್ನತೆ ಏನಾರು ಇದೇನಾ? ಜನನ ದುಡ್ಡು ಕೊಟ್ಟು ಕರ್ಕೊಂಬರೋದಾ?